ತುಮಕೂರು ನಗರದಲ್ಲಿ ಬೆಂಗಳೂರು ಎ ವಿಭಾಗದ ವತಿಯಿಂದ ತಲ್ ಸೈನಿಕ್ ಕ್ಯಾಂಪ್ TSC ಆಯ್ಕೆ ಪ್ರಕ್ರಿಯೆ ತುಮಕೂರಿನಲ್ಲಿ ನಡೆಯುತ್ತಿದೆ. ಈ ಆಯ್ಕೆ ಶಿಬಿರದಲ್ಲಿ 1 ಕಾರ್, 2 ಕಾರ್, 3 ಕಾರ್ ಹಾಗೂ 4 and 5 ಕಾರ್ ಘಟಕಗಳ ಒಟ್ಟು 346 NCC ಕೆಡೆಟ್ಗಳು ಭಾಗವಹಿಸಿದ್ದಾರೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಅಬ್ಸ್ಟಿಕಲ್, ಫೈರಿಂಗ್, ಮ್ಯಾಪ್ ರೀಡಿಂಗ್ ಹಾಗೂ ಫೀಲ್ಡ್ ಸಿಗ್ನಲ್ ಸೇರಿದಂತೆ ವಿವಿಧ ಪರೀಕ್ಷೆಗಳು ಮತ್ತು ಸ್ಪರ್ಧೆಗಳನ್ನು ನಡೆಸಲಾಗುತ್ತದೆ. ಮೊದಲ ಹಂತದಲ್ಲಿ 56 ಕೆಡೆಟ್ಗಳು ಆಯ್ಕೆಯಾಗಲಿದ್ದು, ಎರಡನೇ ಹಂತದಲ್ಲಿ 26 ಕೆಡೆಟ್ಗಳು, ಅಂತಿಮ ಹಂತದಲ್ಲಿ 16 ಕೆಡೆಟ್ಗಳು ಆಯ್ಕೆಯಾಗಲಿದ್ದು, ಮುಂದಿನ ತರಬೇತಿ ಮತ್ತು ಆಯ್ಕೆ ಪ್ರಕ್ರಿಯೆಗಾಗಿ ವಿಜಯಪುರ ಹಾಗೂ ಬಳ್ಳಾರಿಗೆ ತೆರಳಲಿದ್ದಾರೆ ಎಂದು ತಿಳಿಸಿದರು. ಕ್ಯಾಂಪಿನ ದೈಹಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಗಂಡು ಮಕ್ಕಳ ವಿಭಾಗದಲ್ಲಿ 25.42 ಸೆಕೆಂಡ್ಗಳು ಅತ್ಯುತ್ತಮ ಸಮಯ ದಾಖಲಾಗಿದ್ದು, ಹೆಣ್ಣು ಮಕ್ಕಳ ವಿಭಾಗದಲ್ಲಿ 26.30 ಸೆಕೆಂಡ್ಗಳ ಅತ್ಯುತ್ತಮ ಸಮಯ ದಾಖಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಡೆಟ್, ನಾವು ರಾಜ್ಯದ ವಿವಿಧ NCC ಬೆಟಾಲಿಯನ್ಗಳಿಂದ ಆಯ್ಕೆಗಾಗಿ ತುಮಕೂರಿನ 4ನೇ ಕರ್ನಾಟಕ NCC ಬೆಟಾಲಿಯನ್ನಲ್ಲಿ ನಡೆಯುತ್ತಿರುವ ಆಯ್ಕೆ ಮತ್ತು ತರಬೇತಿ ಶಿಬಿರದಲ್ಲಿ ಭಾಗವಹಿಸಿದ್ದೇವೆ. ಒಟ್ಟು 16 ಕೆಡೆಟ್ಗಳು ಆಯ್ಕೆಯಾಗಿದ್ದು, ಅದರಲ್ಲಿ 5+1 SWS ಹಾಗೂ 9 STs ಕೆಡೆಟ್ಗಳಿದ್ದಾರೆ. ಪ್ರಸ್ತುತ 11 SWS, 15 STs ಕೆಡೆಟ್ಗಳೊಂದಿಗೆ ಆಯ್ಕೆ ಪ್ರಕ್ರಿಯೆ ನಡೆಯುತ್ತದೆ. ಇಲ್ಲಿ ಅತ್ಯುತ್ತಮ ತರಬೇತಿ ಪಡೆದು ಬೆಂಗಳೂರಿನ ಎ ಗ್ರೂಪ್ಗೆ ಉತ್ತಮ ಹೆಸರು ತರುವ ಉದ್ದೇಶದಿಂದ ಎಲ್ಲರೂ ಶ್ರಮಿಸುತ್ತಿದ್ದೇವೆ. ನಮಗೆ ಅತ್ಯುತ್ತಮವಾಗಿ ತರಬೇತಿ ನೀಡುತ್ತಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಎಂದರು. ಜಯನ್, ICPL ಪ್ರೇರಿತ ಫ್ರಮ್ ಬ್ಯಾಂಗ್ಳೂರ್ ಎ ಗ್ರೂಪ್. ನಾವು ಇಲ್ಲಿ TSC ಕ್ಯಾಂಪ್ ಮಾಡ್ತಿದ್ದೀವಿ, ತಲ್ ಸೈನಿಕ್ ಕ್ಯಾಂಪ್ ಅಂತ. ಆರ್ಮಿ ಅಲ್ಲಿ ತಲ್ ಸೈನಿಕ್ ಕ್ಯಾಂಪ್ ಅಂತ ಮಾಡ್ತಿದ್ದೀವಿ. ಅದರಲ್ಲಿ ನಾವು OT ಅನ್ನೋದು ಮಾಡ್ತಿದ್ದೀವಿ. ಸೊ ನಾವು 4 ಕಾರ್ ಬೆಟಾಲಿಯನಲ್ಲಿ ಟ್ರೈನಿಂಗ್ ತಗೋತಾ ಇದ್ದೀವಿ. ನಮ್ಮ ಬೇರೆ ಬೇರೆ ಬೆಟಾಲಿಯನಿಂದ ಸೆಲೆಕ್ಟ್ ಆಗಿ ಒಂದು 50 ಕೆಡೆಟ್ಸ್ ಬಂದಿದ್ವಿ ಫಸ್ಟ್ ಕ್ಯಾಂಪಲ್ಲಿ. ಅದು 15th ಜೂನಿಂದ 24th ಜೂನ್ವರೆಗೂ ಆಗಿತ್ತು. ಆ 50 ಕೆಡೆಟಲ್ಲಿ 16 ಕೆಡೆಟ್ಸ್ ಸೆಲೆಕ್ಟ್ ಆಗಿದ್ದೀವಿ. 11 SWs ಆ್ಯಂಡ್ 15 SDs. ಸೊ ಆ 16ಅಲ್ಲಿ ನಾವು ಸೆಕೆಂಡ್ ಕ್ಯಾಂಪ್ 5th ಜುಲೈ ಟು 14th ಜುಲೈ ಟ್ರೈನಿಂಗ್ ತಗೊತಾ ಇದ್ದೀವಿ. ನಾವು ಸ್ಟೇ ಆಗಿರೋದು ಬಂದು SIT ಕ್ಯಾಂಪಸಲ್ಲಿ. ಸೊ SIT ಕ್ಯಾಂಪಸ್ ಆ್ಯಂಡ್ 4 ಕಾರ್ ಬೆಟಾಲಿಯನ್ ಇಸ್ ಗಿವಿಂಗ್ ಅಸ್ ದ ಸ್ಟೇ. ಸೊ ನಾವು ನಮ್ಮ ರೋಟೀನ್ ಬಂದು 5:20 AM ಇಂದ ಸ್ಟಾರ್ಟ್ ಆಗುತ್ತೆ. SIT ಕ್ಯಾಂಪಸಿಂದ ಜಾಗಲ್ಲಿ ಬರ್ತೀವಿ ಇಲ್ಲಿ 4 ಕಾರ್ ಬೆಟಾಲಿಯನ್ಗೆ. ಸೊ ಜಾಗಿಂದ ಬಂದು ಇಲ್ಲಿ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಮಾಡಿ ನಮ್ಮ ನೆಕ್ಸ್ಟ್ ರೂಟೀನ್ ಬಂದು ಲೈಕ್ ನಮ್ಮ ಶೂಟ್ ಆಗುತ್ತೆ. ಸೊ ಆ ಶೂಟಲ್ಲಿ ನಾವು ಸ್ಪ್ರಿಂಟ್ ಕೊಡ್ತೀವಿ ಆ್ಯಂಡ್ ನಮ್ಮ ಟೈಮಿಂಗ್ಸ್ ತೊಗೊಳ್ತಾರೆ. ಮತ್ತು ನೆಕ್ಸ್ಟ್ ಆ ಗ್ರೂಪ್ ಕಾಂಪಿಟೇಷನ್ ಇರುತ್ತೆ. ನಾವಿಲ್ಲಿ ಕ್ಯಾಂಪ್ ಮುಗಿಸ್ಕೊಂಡು ಇಲ್ಲಿಂದ 5+1 SWs ಆ್ಯಂಡ್ 9 SDs ಸೆಲೆಕ್ಟ್ ಆಗಿ ನಾವು ಬಳ್ಳಾರಿ ಗ್ರೂಪ್ಗೆ ಹೋಗಬೇಕಾಗುತ್ತೆ. ಅಲ್ಲಿ IGC ಕಾಂಪಿಟೇಷನ್ ಕೊಡಬೇಕು. ಸೊ ನಮ್ಮಲ್ಲಿ ಸ್ಪ್ರಿಂಟ್ ಬಂದು SDs ಆ್ಯಂಡ್ SWsಗೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. 10 ಆಬ್ಸ್ಟಿಕಲ್ಸ್ ಮಾಡ್ತಾರೆ SDs. ಸೊ ಅದರಲ್ಲಿ ಫಸ್ಟ್ ಒನ್ ಸ್ಟ್ರೈಟ್ ಬ್ಯಾಲೆನ್ಸ್, ನೆಕ್ಸ್ಟ್ ಕ್ಲಿಯರ್ ಜಂಪ್, ಆಮೇಲೆ ಜಿಗ್ಜ್ಯಾಗ್, ಆಮೇಲೆ ವಾಲ್, ಡಬಲ್ ಡಿಚ್, ರೈಟ್ ವೋಲ್ಟ್, ಲೆಫ್ಟ್ ವೋಲ್ಟ್, ಮತ್ತು ರ್ಯಾಂಪ್ ಆ್ಯಂಡ್ ನೆಕ್ಸ್ಟ್ ಮತ್ತೆ ಅದೇ ಸ್ಟ್ರೈಟ್ ಬ್ಯಾಲೆನ್ಸ್. ಬಟ್ ಆದರೆ ಹುಡುಗಿರು 6 ಮಾಡ್ತಾರೆ. ಫಸ್ಟ್ 3 ಆ್ಯಂಡ್ ಲಾಸ್ಟ್ 3 ಸೇಮ್ straight balance and clear jump, zigzag, then later gate vault, ramp and straight balance. So timings ಇಲ್ಲಿ ಬೆಸ್ಟ್ ಟೈಮಿಂಗ್ಸ್ ಬಂದು SWs ಅಲ್ಲಿ 28-29 ಕೊಡ್ತಾ ಇದ್ದಾರೆ, ಐ ಮೀನ್ ಸೆಕೆಂಡ್ಸ್, ಆ್ಯಂಡ್ SDs ಅಲ್ಲಿ 26 ಸೆಕೆಂಡ್ಸ್ ಕೊಡ್ತಾ ಇದ್ದಾರೆ. ವಿ ಆರ್ ಕೀಪಿಂಗ್ ಅವರ್ ಜೋಶ್ ಹೈ. ಇಲ್ಲಿ ಟ್ರೈನ್ ಆಗಿ ಮುಂದಕ್ಕೆ ಹೋಗಿ ನಮ್ಮ ಬ್ಯಾಂಗ್ಳೂರ್ ಎ ಗ್ರೂಪ್ಗೆ ಒಂದು ಒಳ್ಳೆ ಹೆಸರು ತರಬೇಕಂತ ಇದ್ದೀವಿ. ನಮ್ಗೆ ಟ್ರೈನ್ ಮಾಡ್ತಿರೋ PI ಸ್ಟಾಫ್ ಅಯ್ಯಪ್ಪ ಸರ್ ಆಗಲಿ, ನಮ್ಮ CO ಸರ್ ಆಗಲಿ, ನಮ್ಮ AO ಸರ್ ಆಗಲಿ, SM ಸರ್ ಆಗಲಿ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಆ್ಯಂಡ್ ನಮಗೆ ಪ್ರೋಟೀನ್ಸ್, ನಮ್ಗೆ ಊಟ ಎಲ್ಲ ಟೈಮ್ ಟು ಟೈಮ್ ನಮ್ಗೆ ಏನೇನು ಬೇಕು ಅದೆಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ. ನಮ್ಮ ಬಾಡಿ ಹೆಲ್ತ್ ಹೇಗೆ ಮೇಂಟೈನ್ ಮಾಡಬೇಕು ಅಂತ ಸಪೋರ್ಟ್ ಮಾಡ್ತಿದ್ದಾರೆ ಮತ್ತು ಎಲ್ಲನೂ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಸೊ ಥ್ಯಾಂಕ್ ಯು. ಆಯ್ಕೆ ಪ್ರಕ್ರಿಯೆಯನ್ನು ಹವಾಲ್ದಾರ್ ಅಯ್ಯಪ್ಪ 4 ಕಾರ್ ಬೆಟಾಲಿಯನ್, ಮಂಗಮ್ಮ 1 ಕಾರ್ ಹಾಗೂ ಹವಾಲ್ದಾರ್ ರಮನ್ 1 ಕಾರ್ ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದರು.